ಹಾಯ್ ರೀಪಾ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ. ಇವತ್ತು ಹೊಸ ಪ್ರೊಫೈಲ್ ತೊಗೊಂಡು ಬಂದೀನಿ. ಈ ಪ್ರೊಫೈಲ್ ಮಾತ್ರ ತುಂಬ ಚೆನ್ನಾಗೈತಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಅಂದ್ರೆ ಮೇಲೆ ಕೆತ್ತಲಿಕ್ಕೆ ಹೋಗಬೇಡ್ರಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಬನ್ನಿ ಮೊದಲ ಇವರ ಪರಿಚಯ ಮಾಡ್ಕೊಳ್ಳೋಣಂತ. ಇವರ ಹೆಸರು ಪಲ್ಲವಿ. ಇವರ ಊರು ದಾವಣಗೆರೆ. ಇವರ ವಯಸ್ಸು 36 ವರ್ಷ. ಇವರ ತೂಕ 62 kg ಅಂತ ಹೇಳಿದ್ದಾರೆ. ಇವರ ಕಾಚ ಬಂದು ಪಿಂಕ್ ಕಲರ್ ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ದಾರೆ. ಇವರ ತೂತು 3.6 ಇಂಚು. ಬಣ್ಣ ಗೋಧಿ ಬಣ್ಣ ಅಂದರೆ ಮೈ ಕಲರ್ ಇದು. ಇವರ ಎತ್ತರ 5.9 ಅಡಿ. ಮೈಕಟ್ಟು ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಗಂಡನ ಹೆಸರು ಶರಣ್. ಇವರಿಗೆ ಒಬ್ಬ ಮಗ ಇದ್ದಾನೆ, ಅವನು 10th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಅಂತ ಹೇಳಿದ್ದಾರೆ. ಇದು ಎಷ್ಟು ಇವರಿಗೆ ಸಂಬಂಧಿಸಿದ ಬಯೋಡಾಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಪಲ್ಲವಿ ಅವರಿಗೆ ತಮ್ಮ ಬಯಕೆ ಬಗ್ಗೆನೂ ಹೇಳಿದ್ದಾರೆ. ಒಂದು ಸಾರಿನೂ ತೂತಿನ ರಸ ಹೊರಗೆ ಬರುವ ತನಕ ಸುಖ ಅನುಭವಿಸಿಲ್ಲ ಅಂತ ತಮ್ಮ ಬಯಕೆನ ನಮ್ಮ ಚಾನಲ್ ಮುಖಾಂತರ ಹೇಳ್ಕೊಂಡಿದ್ದಾರೆ. ಇವ್ರಿಗೆ ಒಂದಷ್ಟು ಸಮಸ್ಯೆ ಇದಾವ. ಅವು ಸಮಸ್ಯೆ ಏನು ಅಂದ್ರೆ, ಮದುವೆ ಆದಾಗಿನಿಂದ ರಾತ್ರಿ ಮನೆಗೆ ಬರುವುದಕ್ಕಿಂತ ಬಿಸ್ನೆಸ್ ಅಂತ ಊರಿನಿಂದ ಊರಿಗೆ ಕಾಲ ಕಳೆಯುತ್ತಾರೆ. ತಿಂಗಳಿಗೆ 4 ರಿಂದ 5 ಬಾರಿ ಮನೆಗೆ ಬಂದರೆ ಅದೇ ಹೆಚ್ಚು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಇವರ ಗಂಡ ಮದುವೆ ಆದಾಗಿನಿಂದ ಸಂಪೂರ್ಣವಾಗಿ ಸುಖ ಕೊಟ್ಟಿಲ್ಲ. ರಾತ್ರಿ ಮನೆಗೆ ಬರೋದಿಲ್ಲ. ಬಿಸ್ನೆಸ್ಸಿಂದ ಊರಿಂದ ಊರಿಗೆ ಹೋಗಿ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 4 ರಿಂದ 5 ಬಾರಿ ಅಂದರೆ ಒಂದು ತಿಂಗಳದಾಗ 4 ರಿಂದ 5 ದಿನ ಅಷ್ಟೇ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಹೆಸರಿಗೆ ಗಂಡ, ಆದರೆ ಯಾವ ಪ್ರಯೋಜನ ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆ ಹೇಳ್ಕೊಂಡಿದ್ದಾರೆ ಅಂತ ಕಾರಣಗಳಿದಾವೆ, ನೋಡೋಣ ಬನ್ನಿ. ನಮ್ಮ ಯಜಮಾನರು ಪಕ್ಕದಲ್ಲಿ ಇಲ್ಲದಿರುವುದು ತುಂಬ ಕಷ್ಟ ಅನಿಸುತ್ತದೆ. ರಾತ್ರಿ ಹೊತ್ತು ಮೂಡ್ ಬಂದರೆ ವಿಡಿಯೋ ನೋಡಿಕೊಂಡು ಸಮಾಧಾನ ಮಾಡಿಕೊಳ್ಳುತ್ತೇನೆ. ಬರೀ ಮೈಯಲ್ಲಿ ದಿಂಬನ್ನು ತಬ್ಬಿಕೊಂಡು ಮಲಗಿ ಸಾಕಾಗಿದೆ. ಆದ ಕಾರಣ ಯಜಮಾನರು ಇಲ್ಲದೆ ಹೋದಾಗ ಫೋನ್ ಮಾಡ್ತೇನೆ, ಬಂದು ತೃಪ್ತಿಯಾಗಿ ವಾಲನ್ನು ಅಮಿತು ಜೋರಾಗಿ ಮಾಡಿ ಸುಖ ಕೊಡಿ ಅಂತ. ಆದರೂ ಅವರು ಬರೋದಿಲ್ಲ. ಹಾಗಾಗಿ ನಾನು 4 ವರ್ಷದಿಂದ ರಾತ್ರಿ ದಿನಗಳನ್ನು ಮರೆತು ಹೋಗುವ ಹಾಗೆ ಮಾಡಬೇಕು ಅಂತಹ ವ್ಯಕ್ತಿಯನ್ನು ಹುಡುಕುತ್ತಿದ್ದೇನೆ. ಅವನು ಬೇಡ ಬೇಡ ಅಂದರೂ ಮಾಡುವುದನ್ನು ಬಿಡಬಾರದು. ಇಂತಹ ವ್ಯಕ್ತಿ ಇದ್ದರೆ ನನಗೆ ಕರೆ ಮಾಡಿ ಅಂತ ಪಲ್ಲವಿ ಅವರು ತಿಳಿಸಿದ್ದಾರೆ. ಪಲ್ಲವಿ ಅವರು ಹೇಳಿದ್ದಾರೆ, ಬರುವಂತಹ ಹುಡುಗ ಈ ರೀತಿಯಾಗಿ ಇರಬೇಕು ಅಂತ. ನೋಡಲು ಬಹಳಷ್ಟು ಚೆನ್ನಾಗಿರಬೇಕು. ಸದೃಢ ಮೈಕಟ್ಟನ್ನು ಹೊಂದಿರಬೇಕು. ಕಡಿಮೆ ಅಂದರೂ 6 ಅಡಿ ಎತ್ತರವಾಗಿರಬೇಕು ಅಂತ ಹೇಳಿದ್ದಾರೆ. ಅವನನ್ನು ನೋಡಿದರೆ ಸಾಕು ಮೂಡ್ ಬರಬೇಕು. ಅವನು ಡಬಲ್ ಮೀನಿಂಗ್ ಮಾತನಾಡಬೇಕು. ನನ್ನ ಎದುರಿಗೆ ಯಾವುದೇ ನಾಚಿಕೆ ಪಡಬಾರ್ದು. ದಿನಕ್ಕೆ 3 ರಿಂದ 4 ಬಾರಿ ಮಾಡುವಂಥವನಾಗಿರಬೇಕು. ಅವನಿಗೆ ಯಾವುದೇ ಕೆಲಸ ಇಲ್ಲದಿದ್ದರೆ ತುಂಬ ಒಳ್ಳೆಯದು. ನಾನು ಕರೆದಾಗಲೆಲ್ಲ ಬರುತ್ತಾನೆ. ಅವನಿಗೆ ವಯಸ್ಸು 30ರ ಒಳಗಿರಬೇಕು. ಯಾಕೆಂದರೆ ನಾನು ಅನುಭವಿಸಬೇಕಾದ ಸುಖ ಕೊಡಲು ಅವನಿಗೆ ತಾಕತ್ತು ಇರುತ್ತೆ ಎಂದು ಹೇಳಿದ್ದಾರೆ. ಅವನಿಂದ ನನಗೆ ಎಷ್ಟು ಚೆನ್ನಾಗಿ ಸುಖ ಕೊಡ್ತಾನೋ ಅಷ್ಟು ಅವನಿಗೆ ನಾನು ದುಡ್ಡು ಕೊಡ್ತೀನಿ. ಅವನು ಯಾವುದೇ ಕಾರಣಕ್ಕೂ ಕುಡಿಯುವುದು ಇನ್ನಿತರ ಚಟಗಳನ್ನು ಹೊಂದಿರಬಾರ್ದು. ಇದು ಇಷ್ಟು ಬರುವಂತಹ ಹುಡುಗನು ಈ ರೀತಿಯಾಗಿ ಇರಬೇಕು ಅಂತ ಪಲ್ಲವಿ ಅವರು ಹೇಳಿದ್ದಾರೆ. ಪಲ್ಲವಿ ಅವರಿಗೆ ಸ್ವಲ್ಪ ಆಸ್ತಿ ಇದೆ, ಅದ್ರ ಬಗ್ಗೆನೂ ಹೇಳಿದ್ದಾರೆ. ಅವರ ತಾಯಿಯ ಮನೆಯಲ್ಲಿ 4 ಎಕರೆ ಕಬ್ಬಿನ ತೋಟ ಇದೆಯಂತೆ, 2 ಮನೆ ಇದೆಯಂತೆ, 10 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದಾರಂತೆ, ಮತ್ತು ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ಇದೆ ಅಂತ ಪಲ್ಲವಿ ಅವರು ಹೇಳ್ಕೊಂಡಿದ್ದಾರೆ. ಇದು ಎಷ್ಟು ಪಲ್ಲವಿಯವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೇನೆ. ನಿಮಗೇನಾದರೂ ಈ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವರು ನಿಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.